ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಮಗ ರಾಯನು ನಾನಿದ್ದೆ ಅಂದ್ಬಿಟ್ಟು ಅವನು ಎದ್ದು ನನ್ನ ಪಕ್ಕನೇ ಕೂತಿದ್ದಾನೆ. ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಕಾಟನ್ ಸ್ಯಾರಿ ಹಾಕೋ ಪೂಜೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಹೊಸ್ಲನ್ನು ತೊಳಿಬೇಕು. ಮೊದಲು ತೋರಣನ ಕಟ್ಟಿದ್ದೀನಿ. ತೋರಣ ಕಟ್ಟಿದ ಮೇಲೆ ನಾನೀಗ ಹೊಸ್ಲಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಹೊಸ್ಲು ಪೂಜೆ ಮಾಡೋಕ್ಕೂ ಅವನ ಜೊತೆಲೇ ಇರಬೇಕು, ಎಲ್ಲ ಹೊಟ್ಟೋಗ್ಬಿಡ್ತಾರೆ ಅಂತ. ಹಾಗಾಗಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ಹೊಸ್ಲು ಪೂಜೆ ಆಯಿತು. ಹಾಗೆ ಬನ್ನಿ ತುಳಸಿನ ಪೂಜೆ ಮಾಡ್ಕೊಂಡು ಬರೋಣ. ತುಳಸಿ ಪೂಜೆ ಮಾಡಬೇಕು. ತುಳಸಿಗೆ ಒಂದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಬರಬೇಕು. ಇದು ಕೃಷ್ಣ ತುಳಸಿ, ಕಪ್ಪು ತುಳಸಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಚಿಕ್ಕದ್ರಲ್ಲಿ ತಂದಿದ್ದು, ಚೆನ್ನಾಗಿ ಬೆಳೀತಾಯಿದೆ. ಹಾಗೆ ಬನ್ನಿ ಈಗ ಪೂಜೆ ಮಾಡೋಣ. ಗಣಪತಿ ಇದು ನಮ್ಮ ಮನೇಲಿ ನನಗೆ ಗಿಫ್ಟ್ ಕೊಟ್ಟು ಬಂದಿರೋದು ಗೃಹ ಪ್ರವೇಶಕ್ಕೆ. ನನ್ನ ಅತ್ತೆ ಮಂಜುನಾಥಂಗೆ ನಮಸ್ಕಾರ ಮಾಡ್ತಾ ಈಗ ಪೂಜೆನ ಸ್ಟಾರ್ಟ್ ಮಾಡೋಣ. ಗಣಪತಿಗೆ ಮೊದಲು ಎಲ್ಲನೂ ಕ್ಲೀನ್ ಮಾಡಿಟ್ಟು ಮೊದಲು ಶ್ರೀಗಂಧನ ಲೇಪನ ಮಾಡಿ ಆನಂತರ ಅಭಿಷೇಕನ ಮಾಡೋಣ. ಫ್ರೆಂಡ್, ಬೆಳ್ಳಿ ಯೂಟ್ಯೂಬ್ ಚಾನಲ್ನ ಹೀಗೆ ಸಬ್ಸ್ಕ್ರೈಬನ್ನು ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್. ಈಗ ನಾನು ದೇವರಿಗೆ ಮುಡುಪು ಅಂದರೆ ಹರಕೆನ ಕಟ್ಕೋತಾ ಇದ್ದೀನಿ. ಈ ಸಂಕಷ್ಟಿ ನನಗೆ ತುಂಬ ಒಳ್ಳೆಯದನ್ನು ಮಾಡಲಿ, ನಾನು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ. ನೆಕ್ಸ್ಟ್ ಸಂಕಷ್ಟಿಗೆ ನೀನು ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಫ್ರೆಂಡ್, ನಾನು ಏನೇ ಕೇಳಿದ್ರು ದೇವರು ಇಲ್ಲ ಅಂದಿಲ್ಲ, ಎಲ್ಲ ನನಗೆ ಬಂದಿದೆ ನನ್ನ ನಂಬಿಕೆ. ನಾನೀಗ ಕಟ್ತಾಯಿದ್ದೀನಿ ಫ್ರೆಂಡ್. ಅಕ್ಕಸ್ತಿ ಹಾಕಿ ಅರಿಶಿನ ಕುಂಕುಮ ಹಾಕಿ 5 ಇಡಿ ಅಕ್ಕಿನ ಹಾಕಿ ಹಾಗೆ ಒಂದು ಕೊಬ್ಬರಿನ ಇಟ್ಟು ಕೊಬ್ಬರಿಗೂ ಸೋದಾ ಅಕ್ಕಸ್ತಿ ಮತ್ತು ಕುಂಕುಮ, ಅರಿಶಿನ ಕುಂಕುಮ ಮತ್ತು ಒಂದು ಎಕ್ಕದ ಹೂವನ್ನ ಇಟ್ಟು ಪ್ರೇಯರ್ ಮಾಡ್ಕೋಬೇಕು ಫ್ರೆಂಡ್. ಕೇಳ್ಕೋಬೇಕು ಗಣಪತಿನ. ನಿಮಗೆ ಮನಸ್ಸಿಗೆ ಏನೇನು ಬೇಕೋ ಎಲ್ಲನೂ ಕೇಳ್ಕೊಳ್ಳಿ, ಖಂಡಿತ ಬರುತ್ತೆ. ಹಾಗೆ ಅಂದ್ಬಿಟ್ಟು CM ಆಗಬೇಕು, PM ಆಗ್ಬಿಟ್ಟು ಆಗುತ್ತಾ ಅಂತ ಕೇಳಬೇಡಿ. ಬಟ್ ನಂಬಿಕೆ ಫ್ರೆಂಡ್, ನಾವು ಏನಾಗಬೇಕು ಅದನ್ನು ಹಾಗೆ ಆಗ್ತೀವಿ. ಹಾಗೆ ನಾನು ಬೆಲ್ಲದ ಆರತಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹರಕೆ ಕಟ್ಟಾಯಿತು. ದೇವ್ರಿಗೆ ಅಂದ್ಬಿಟ್ಟು 2 ಲಾಡು ತಂದಿದ್ದೀನಿ. ಕೈಗೆ 2 ಲಾಡು ಇಟ್ಟಿದ್ದೀನಿ ಗಣಪತಿಗೆ ಅಂತ. ಹಾಗೆ ಪುಟ್ಟ ಒಂದು ಆನೆ ಮರಿಗಳಿದ್ದಾವೆ ನೋಡಿ, ತುಂಬ ಚೆನ್ನಾಗಿದೆ. ಆನೆಗೂ ಇಟ್ಟಿದ್ದೀನಿ. ಹಾಗೆ ಈಗ ಅಭಿಷೇಕನ ಮಾಡೋಣ. ಅದು ಅಭಿಷೇಕ ನಾನು ಈ ಗಣಪತಿ ಮತ್ತು ಲಕ್ಷ್ಮಿ ತೊಗೊಂಡಿದ್ದು ಫ್ರೆಂಡ್. ನೀವು ನಂಬಲ್ಲ, ನಾನು 9 ವರ್ಷ ಆಯಿತು ತೊಗೊಂಡು ಅದನ್ನು. ಹಾಗೆ ನನ್ನ ಮಗಳದ್ದು ರಿಸಲ್ಟ್ ಬಂತು. ತುಂಬ ರಿಸಲ್ಟಲ್ಲಿ ತುಂಬ ಪಾಸಾಗಿದ್ದಾಳೆ ನನ್ನ ಮಗಳು. ಹೆಂಗೆ ಅಂತ ಅಂದರೆ ದೇವರ ಅನುಗ್ರಹ ಅನ್ಕೋಬೇಕು. ಯಾಕೆಂದರೆ ನಾವೆಲ್ಲ ಇವತ್ತು ಚೆನ್ನಾಗಿದ್ದೀವಿ ಅನ್ನೋ ಕಾರಣ ದೇವರು ಅನ್ನೋ ನಂಬಿಕೆ ನಮಗೆ. ಹಾಗೆ ನಮ್ಮ ಮನೆ ಹತ್ರ ಸಂಕಷ್ಟಿ ಚತುರ್ಥಿ ಗಣಪತಿಗೆ ಇದು ನಮ್ಮ ಹೇಮಾವತಿ ಕೊಟ್ಟಸಲು ಹೊಸದಾಗಿ ನಿರ್ಮಾಣ ಆಗಿರೋದು ಗಣಪತಿ. ಪ್ರಸಾದಕ್ಕೆ ಇದು ಪಂಚಮುಖಿ ಗಣಪತಿ. ಪ್ರಸಾದಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಫ್ರೆಂಡ್. ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬರ್ಗೆ. ಥ್ಯಾಂಕ್ ಯು.